ನಮಸ್ಕಾರ, ನಾನು ಚಂದನ್ ಶರ್ಮಾ ಮಾತನಾಡ್ತಾ ಇದ್ದೀನಿ. ಭಾರತದಲ್ಲಿ ಇತ್ತೀಚೆಗೆ ನಡೆದಂಥ ಅತ್ಯಂತ ಪ್ರಮುಖ ಘಟನೆಗಳಲ್ಲಿ CJP ಪ್ರೊಟೆಸ್ಟ್ ಒಂದು ಕಡೆಯಾದರೆ, ನೀಟ್ ಪ್ರೊಟೆಸ್ಟ್ ಒಂದು ಕಡೆಯಾದರೆ, ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘನ ಸರ್ವೋಚ್ಚ ನ್ಯಾಯಾಲಯ ಅಥವಾ ಮಾನ್ಯ ಸುಪ್ರೀಂ ಕೋರ್ಟ್ ಕೊಟ್ಟಿರುವ ಬಹಳ ಸ್ಪಷ್ಟವಾದಂಥ ಆದೇಶ ಏನಿದೆ ಅದು ಮತ್ತೊಂದು ಮಜಲನ್ನು, ಮತ್ತೊಂದು ಆಯಾಮವನ್ನು ಮತ್ತು ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ರಿಜಾಯಿಂಡರ್ ಕಾಪಿ ನನ್ನ ಹತ್ರ ಇದೆ. ರಿಜಾಯಿಂಡರ್ ಕಾಪಿ ಅಂತಂದರೆ ಮರು ಉತ್ತರ ಕೊಟ್ಟಿರುವ ಕಾಪಿ. ಅದರ ಜೊತೆಗೆ ಮಾನ್ಯ ಘನ ಸರ್ವೋಚ್ಚ ನ್ಯಾಯಾಲಯ ಈ ಪ್ರಕರಣವನ್ನು ಯಾವ ರೀತಿ ಗಂಭೀರವಾಗಿ ಪರಿಗಣಿಸಿದೆ ಮತ್ತು ಯಾವ ಮಾತುಗಳನ್ನು ಹೇಳಿದೆ, ಯಾವ ಆದೇಶಗಳನ್ನು ಕೊಟ್ಟಿದೆ. ನಾವು ಇದನ್ನು ಅತ್ಯಂತ ಗಂಭೀರವಾಗಿ, ಅತ್ಯಂತ ಜವಾಬ್ದಾರಿಯುತವಾಗಿ ಇವತ್ತು ಚರ್ಚೆ ಮಾಡಲೇಬೇಕು. ಮೋಸ್ಟ್ ಇಂಪಾರ್ಟೆಂಟ್ಲಿ, ನಾನು ಯಾರೊಬ್ಬರ ಹೆಸರುಗಳನ್ನು ಕೂಡ ಇಲ್ಲಿ ತರೋದಿಲ್ಲ. ಆದರೆ ಘನ ಸರ್ವೋಚ್ಚ ನ್ಯಾಯಾಲಯದ ಅಬ್ಸರ್ವೇಷನ್ ಏನಿದೆ ಅದನ್ನು ಯಥಾವತ್ತಾಗಿ ನಿಮ್ಮ ಮುಂದೆ ಇಡುವ ಅತ್ಯಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ನಮ್ಮ ಉದ್ದೇಶ ಒಂದೇ, ಆ ಪುಟ್ಟ ಕಂದಮ್ಮ ಸೌಜನ್ಯ ಅನ್ನುವ ಕಂದಮ್ಮನಿಗೆ ನ್ಯಾಯ ಸಿಗಬೇಕು, ಅದರ ಆತ್ಮಕ್ಕೆ ಶಾಂತಿ ಸಿಗಬೇಕು ಮತ್ತು ಕುಟುಂಬದವರಿಗೆ ಸ್ವಲ್ಪವಾದರೂ ಕೂಡ ಸಾಂತ್ವನ ಸಿಗಬೇಕು. ತಾಯಿ ಕುಸುಮಾವತಿ ಸೌಜನ್ಯ ಅವರ ತಾಯಿ ಒಂದು SLP ಸ್ಪೆಷಲ್ ಲೀವ್ ಪಿಟಿಷನ್ 5763/2026 2026 ಅದನ್ನು ಘನ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಸಲ್ಲಿಸಿರ್ತಾರೆ. ಡಿಫೆಂಡೆಂಟ್ಸ್ ಯಾರು ಅಂತಂದರೆ ಗೌರ್ಮೆಂಟ್ ಆಫ್ ಕರ್ನಾಟಕ, ಅದರ ಜೊತೆಗೆ CBI ಹಾಗೂ ಇನ್ನಿತರರು. ಹಾಗೂ ತಾಯಿಯ ಪರವಾಗಿ ಈ ಇಡೀ ಪ್ರಕರಣದಲ್ಲಿ ವಾದವನ್ನು ಮಂಡಿಸುವುದಕ್ಕೆ ಖ್ಯಾತ ವಕೀಲರಾದಂಥ ಆಶುತೋಷ್ ದುಬೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಜುಲೈ 18, 2026 ಎಲ್ಲ ದಾಖಲೆಗಳನ್ನು ಮತ್ತು ಎಲ್ಲ ವರದಿಗಳನ್ನು ಸಲ್ಲಿಕೆ ಮಾಡಿದ್ದಾರೆ. ಇಲ್ಲಿ ಭಾಳ ಪ್ರಮುಖವಾಗಿ ಗಮನಿಸಬೇಕಾಗಿರುವ ಅಂಶಗಳು, ಇಲ್ಲಿ ಒಂದೊಂದೇ ಪಾಯಿಂಟರ್ಸ್ ಇರೋದರಿಂದ ಮತ್ತು ವಿಟ್ನೆಸ್ಗಳು ಏನೇನು ಹೇಳಿದ್ದಾರೆ ಅನ್ನೋದರ ಉಲ್ಲೇಖ ಇರೋದರಿಂದ ಯಥಾವತ್ತಾಗಿ ನಿಮ್ಮ ಮುಂದೆ ನಾನು ಅದನ್ನು ಇಡಬೇಕಾಗತ್ತೆ. 2012 ಅಕ್ಟೋಬರ್ 9 ಅಂದರೆ 14 ವರ್ಷಗಳ ಹಿಂದೆ ಕುಸುಮಾವತಿಯ ಪುಟ್ಟ ಕಂದಮ್ಮ PUC ಓದ್ತಾ ಇದ್ದಂಥ ಕೂಸು ಸೌಜನ್ಯಾಳನ್ನು ಅತ್ಯಂತ ಬರ್ಬರವಾಗಿ, ಹೇಯವಾಗಿ ರೇಪ್ ಮಾಡಿ, ಕೊಲೆ ಮಾಡಿ, ಆಕೆಯ ಶವವನ್ನು ಮರಕ್ಕೆ ಕಟ್ಟಿ ಹಾಕಿ ಸಾಯಿಸಲಾಗುತ್ತೆ. ಇದಾದ ನಂತರದಲ್ಲಿ ಕಿಡ್ನ್ಯಾಪ್ ಆ್ಯಂಡ್ ರೇಪ್ ಪ್ರಕರಣ ದಾಖಲಾಗುತ್ತೆ. ಅದಾದ ಮೇಲೆ ಏನಾಯಿತು? 3 ತನಿಖಾ ಸಂಸ್ಥೆಗಳು ಈ ಪ್ರಕರಣದಲ್ಲಿ ಎಂಟ್ರಿಯನ್ನು ಪಡ್ಕೊಂಡಿದ್ದಾವೆ. ಮೊಟ್ಟ ಮೊದಲನೇದಾಗಿ ಪ್ರೈಮರಿ ತನಿಖಾ ಸಂಸ್ಥೆಯಾಗಿ ಬೆಳತಂಗಡಿಯ ಪೊಲೀಸ್ ಸ್ಟೇಷನ್ ಬರುತ್ತೆ. ಅದಾದ ನಂತರದಲ್ಲಿ CID ಬರುತ್ತೆ. ಅದಾದ ನಂತರದಲ್ಲಿ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಬರುತ್ತೆ. ಈ 3 ತನಿಖಾ ಸಂಸ್ಥೆಗಳು, ಒಂದು ನಮ್ಮ ರಾಜ್ಯ ಪೊಲೀಸು ಮತ್ತು CID ತನಿಖೆ ನಡೆಸಿದ್ರೂ ಕೂಡ ಬಹಳ ಪ್ರಮುಖವಾದಂಥ ಅಂಶ ಏನು ಅಂತಂದರೆ, ಮೋಸ್ಟ್ ಶಾಕಿಂಗ್ ಮ್ಯಾಟರ್ ಈ ರಿಜಾಯಿಂಡರ್ನಲ್ಲಿ ಇರೋದು ಏನು ಅಂತಂದರೆ, ತಾಯಿ ಕುಸುಮಾವತಿ ಈಗಿನ ಅರ್ಜಿದಾರರು ಏನಿದ್ದಾರೆ ಅವರ ಹೇಳಿಕೆಯನ್ನೇ ದಾಖಲು ಮಾಡಿಕೊಂಡಿಲ್ಲ. ಸೌಜನ್ಯ ತೀರ್ಕೊಂಡಿದ್ದಾಳೆ, ಅತ್ಯಂತ ಬರ್ಬರವಾಗಿ ಸಾವನ್ನಪ್ಪಿದ್ದಾಳೆ. ಆ ತಾಯಿಯ ಕುಸುಮಾವತಿಯ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಂಡಿಲ್ಲ ಅಂತಂದರೆ ಇದು ಯಾವ ರೀತಿ ತನಿಖೆ ಅನ್ನೋದನ್ನು ಇಲ್ಲಿ ಪ್ರಶ್ನೆ ಮಾಡಲಾಗಿದೆ. ಎರಡನೇದಾಗಿ CBI ಒಬ್ಬ ಆರೋಪಿಯನ್ನು ಬಂಧನಕ್ಕೆ ಒಳಪಡಿಸುತ್ತೆ. ಸತತ ಹಲವು ವರ್ಷಗಳ ಕಾಲ ಆತನನ್ನು ಬಂಧನದಲ್ಲಿ ಇರಿಸಲಾಗುತ್ತೆ. ಆತನ ಹೆಸರು ಸಂತೋಷ್ ರಾವ್. ಇಲ್ಲಿ ಸಂತೋಷ್ ರಾವ್ಗೂ ಈ ಪ್ರಕರಣಕ್ಕೂ ಯಾವುದೇ ರೀತಿಯಾದಂಥ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯ ಸಂಬಂಧವೂ ಇಲ್ಲ ಅಂತ ವಿಶೇಷ ವಿಚಾರಣಾ ನ್ಯಾಯಾಲಯ ಸ್ಪಷ್ಟವಾಗಿ ತಿಳಿಸಿದೆ ಮತ್ತು ಆತನನ್ನು ಅಕ್ವಿಟ್ ಮಾಡಿದೆ. ಹೈಕೋರ್ಟ್ ಕೂಡ ಈ ತೀರ್ಪನ್ನು ಎತ್ತಿ ಹಿಡಿದಿದೆ. ಸಂತೋಷ್ ರಾವ್ ಅಪರಾಧಿ ಅಲ್ಲದಿದ್ದರೆ ಬೇರೆ ಯಾರೋ ಈ ಕೃತ್ಯ ಎಸಗಿದ್ದಾರೆ. ಹೀಗಾಗಿ ಖಂಡಿತವಾಗ್ಲೂ ಕೂಡ ಮರು ತನಿಖೆ ಆಗಬೇಕು ಅಂತ ನಮ್ಮ ಕರ್ನಾಟಕದ ನ್ಯಾಯಾಲಯ ಹೇಳಿದೆ ಅಂತಂದರೂ ಕೂಡ CBI ಆತನನ್ನು ಅರೆಸ್ಟ್ ಮಾಡುತ್ತೆ ಮತ್ತು ಆತನನ್ನು ಹಲವು ವರ್ಷಗಳವರೆಗೂ ಕೂಡ ಜೈಲಿನಲ್ಲಿ ಇರಿಸುತ್ತೆ ಅಂತನ್ನೋದು ನಿಜಕ್ಕೂ ಅತ್ಯಂತ ದುರಂತದ ಸಂಗತಿ ಅಂತ ಈ ರಿಜಾಯಿಂಡರ್ ಕಾಪಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಅದರ ಜೊತೆಗೆ
ಈ CBI ಮತ್ತು ರಾಜ್ಯ ಸರ್ಕಾರ ಇಷ್ಟೆಲ್ಲ ಆದ್ರೂ ಮರುತನಿಖೆ ಮಾಡೋದಕ್ಕೆ ನಿರಾಕರಿಸ್ತಾ ಇರೋದು ಯಾಕೆ ಅನ್ನೋ ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗಿದೆ. ಭಾಳ ಮುಖ್ಯವಾಗಿ ನಾವಿಲ್ಲಿ ಮಾತನಾಡಬೇಕಾಗಿರೋದು ಇವತ್ತು CBI ಆಗಿರ್ಬೋದು ಮತ್ತು CID, ನಮ್ಮ ರಾಜ್ಯದ CID ಆಗಿರಬಹುದು, ಅವುಗಳು ಎಸಗಿದಂಥ ಲೋಪದೋಷಗಳ ಬಗ್ಗೆ. ನೋಡಿ, ಮೃತ ಹೆಣ್ಣುಮಗಳು ಕೂಸು ಸೌಜನ್ಯ, ಆಕೆಯ ಅತ್ತೆಯ ಹೆಸರು ಶ್ರೀಮತಿ ಯಶೋಧಾ ಗೌಡ ಅಂತ, ಮತ್ತು ಸಹಪಾಠಿಯೊಬ್ಬ, ಆ ಸಹಪಾಠಿ ಗಂಡಸಲ್ಲ, ಸಹಪಾಠಿ ಹೆಣ್ಣು, ಆಕೆಯ ಹೆಸರು ಅಶ್ರತ್ ಖಾಲಿದ್ ಅಂತ. ಆಕೆಯ ಜೊತೆಗೆ ಬಸ್ಸಿನಿಂದ ಇಳಿದಂಥ ಮತ್ತೊಂದು ಕೂಸು ಯಾವುದು ಅಂತಂದರೆ ಕುಮಾರಿ ವರ್ಷ ಅಂತ. ಆದರೆ ಯಾರೂ ಕೂಡ ಆ ಮೂರೂ ಜನರ ಹೇಳಿಕೆಗಳನ್ನು ಸ್ಪಷ್ಟವಾಗಿ ಸರಿಯಾಗಿ ದಾಖಲು ಮಾಡಿಕೊಂಡಿಲ್ಲ ಮತ್ತು ವಿಚಾರಣೆಗೆ ಒಳಪಡಿಸಿಲ್ಲ ಅಂತನ್ನೋದು ಈ ರಿಜಾಯಿಂಡರ್ ಅಪ್ಲಿಕೇಶನ್ನಲ್ಲಿ ಬಹಳ ಸ್ಪಷ್ಟವಾಗಿ ನಮಗೆ ಕಂಡುಬರುತ್ತೆ. ಅಷ್ಟು ಮಾತ್ರ ಅಲ್ಲ, CBI ಅಧಿಕಾರಿಯೊಬ್ಬರು, ನಾನೀಗಾಗಲೇ ಹೇಳಿದ್ನಲ್ಲ ನಿಮಗೆ, ಅಶ್ರತ್ ಖಾಲಿದ್ ಅನ್ನುವ ಹೆಣ್ಣು ಮಗಳನ್ನು ಹುಡುಗ ಅಂತ ಅನ್ಕೊಂಬಿಟ್ಟಿದ್ರಂತೆ CBIನ ಅಧಿಕಾರಿಯೊಬ್ಬರು. ಹೆಸರಿನಿಂದಾನೇ ಕನ್ಫ್ಯೂಸ್ ಆಗಿಬಿಟ್ಟಿದ್ರಂತೆ. ಏನದು ಯಾವ ತನಿಖೆ ಮಾಡೋಕ್ಕೆ ಸಾಧ್ಯ ಸ್ವಾಮಿ ಅನ್ನೋದನ್ನು ಇಲ್ಲಿ ಪ್ರಶ್ನೆಯಾಗಿ ಕೇಳಲಾಗಿದೆ. ಕುಮಾರಿ ವರ್ಷ ಕೂಡ ಅಷ್ಟೇ, CID ಮುಂದೆ ಕೊಟ್ಟಿದ್ದಂಥ ಹೇಳಿಕೆ ಇದೆಯಲ್ಲ, ಆ ಹೇಳಿಕೆಯನ್ನು ಫೈಲಿಂದಾನೇ ಮಾಯ ಮಾಡಿಬಿಟ್ಟಿದ್ದಾರೆ, ಕಡತದಿಂದಲೇ ಸಂಪೂರ್ಣವಾಗಿ ಮಾಯ ಮಾಡಿಬಿಟ್ಟಿದ್ದಾರೆ ಅಂತ ಕೂಡ ಇಲ್ಲಿ ಆರೋಪ ಮಾಡಲಾಗಿದೆ. ಅಷ್ಟು ಮಾತ್ರ ಅಲ್ಲ, ವೈದ್ಯಕೀಯ ಮರಣೋತ್ತರ ಪರೀಕ್ಷೆಯನ್ನು ಇಬ್ಬರು ನಡೆಸ್ತಾರೆ. ಒಬ್ಬ ಮನುಷ್ಯ ಡಾಕ್ಟರ್ ಆ್ಯಡಮ್, ಮತ್ತೊಬ್ಬರು ಡಾಕ್ಟರ್ ರಶ್ಮಿ. ಅವರು ನಮಗೇನೋ ಒತ್ತಡ ಇತ್ತು, ಒತ್ತಡದಲ್ಲಿ ನಾವು ಪರೀಕ್ಷೆ ಮಾಡಿಬಿಟ್ವಿ ಅನ್ನೋದನ್ನು ಸಾರಾಸಾಗಟಾಗಿ ಒಪ್ಕೊಂಡಿದ್ದಾರೆ. ಅದು ಅತ್ಯಂತ ಪ್ರಮುಖವಾದಂಥ FSLಗೆ ಬೇಕಾದಂಥ ಸಾಕ್ಷಿಯಾಗಿದ್ದಂಥ ವೆಜೈನಲ್ ಸ್ವ್ಯಾಬ್ ಏನಿದೆ ಅಥವಾ ಯೋನಿಯ ಸ್ರಾವ ಏನಿದೆ ಅದನ್ನು ಸರಿಯಾಗಿ ಸಂರಕ್ಷಣೆ ಮಾಡಿಲ್ಲ, ಅದು ಫಂಗಸ್ ಬಂದಿರುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದು ಯೋನಿಯ ಸ್ವ್ಯಾಬ್ನ ಅಥವಾ ವೆಜೈನಲ್ ಸ್ವ್ಯಾಬ್ನ ಸಂರಕ್ಷಣೆನೇ ಮಾಡದೆ ಅದಕ್ಕೆ ಫಂಗಸ್ ಬಂದು ಒಂದು ಪ್ರಮುಖವಾದಂಥ ಸಾಕ್ಷಿನೇ ಹಾಳಾಗೋಗಿದೆ ಅಂತಂದರೆ ಇನ್ನು ತನಿಖೆ ಯಾವ ಹಂತಕ್ಕೆ ಸಾಧ್ಯ ಆಯಿತು ಅನ್ನೋ ಪ್ರಶ್ನೆಯನ್ನು ಇಲ್ಲಿ ಮಾಡಲಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ಈ ಘಟನಾ ಸ್ಥಳ ಇದೆಯಲ್ಲ, ಈ ಘಟನಾ ಸ್ಥಳದ ಬಗ್ಗೆ ಮತ್ತು ಸಾಕ್ಷಿಗಳ ಸೃಷ್ಟಿಯ ಬಗ್ಗೆ ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ಅದು ಭಾಳ ಇಂಟ್ರೆಸ್ಟಿಂಗ್, ನಾನು ಹೇಳ್ತೀನಿ ಕೇಳಿ. ಆರೋಪಿಯ ಬಟ್ಟೆಗಳನ್ನು ಇದೆಯಲ್ಲ, ಆರೋಪಿ ಬಟ್ಟೆಗಳನ್ನು ವಶಪಡಿಸ್ಕೊಂಡಂಥ ಜಾಗ ಇದೆಯಲ್ಲ, ಆ ಜಾಗ ನೂರಾರು ಜನ ಓಡಾಡಿರ್ತಾರೆ ಆ ಜಾಗದಲ್ಲಿ ಮುಂಚೆನೆ. ಮತ್ತು ಈ CBIನವರು ಅಥವಾ ಇನ್ನಿತರರು ವಶಪಡಿಸ್ಕೊಂಡಂಥ ಬಟ್ಟೆಗಳಿದೆಯಲ್ಲ, ಆ ಬಟ್ಟೆಗಳಲ್ಲಿ ಯಾವುದೇ ರಕ್ತದ ಕಲೆ ಇರಲಿಲ್ಲ, ಯಾವುದೇ ವೀರ್ಯದ ಕಲೆ ಇರಲಿಲ್ಲ ಅಂತ ಸ್ವತಃ CBIನ ಅಧಿಕಾರಿನೇ ಚಾರ್ಜ್ ಶೀಟ್ನಲ್ಲಿ ಒಪ್ಕೊಂಡಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ ಶಾಕಿಂಗ್ ಡೀಟೇಲ್ ಇದರಲ್ಲಿ ಉಲ್ಲೇಖ ಆಗೋದೇನು ಅಂತಂದರೆ, ಶವದ ಮೇಲೆ ಅಂದರೆ ಸೌಜನ್ಯ ಅನ್ನುವ ಕೂಸಿನ ಮೇಲಿದ್ದಂಥ ಒಳ ಉಡುಪು ಇದೆಯಲ್ಲ, ಆ ಒಳ ಉಡುಪು ನಾಪತ್ತೆಯಾಗೋಗಿರುತ್ತೆ. ಆ ಒಳ ಉಡುಪು ನಾಪತ್ತೆಯಾಗಿದ್ದಾಗ ಅದನ್ನು ಏನು ಮಾಡಬೇಕು ಪೊಲೀಸರು? ಅದನ್ನು ಹುಡುಕಬೇಕು. ಎಕ್ಸಾಕ್ಟ್ ಸಾಕ್ಷಿ ಅದು, ಅದನ್ನು ಹುಡುಕಬೇಕಾಗುತ್ತೆ. ಅದನ್ನು ಹುಡುಕಿ ನಂತರದಲ್ಲಿ DNA ಸ್ಯಾಂಪ್ಲಿಂಗ್ ಮಾಡಬೇಕಾಗತ್ತೆ, DNA ಪರೀಕ್ಷೆ ಮಾಡಬೇಕಾಗತ್ತೆ. ಆದರೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಆ್ಯಂಡ್ ಮೋಸ್ಟ್ ಶಾಕಿಂಗ್ಲಿ ಇಲ್ಲಿ ಉಲ್ಲೇಖ ಮಾಡಿರೋದೇನು ಅಂತಂದರೆ, ಆ ಒಳ ಉಡುಪು ಏನಿದೆ, ಸಂತ್ರಸ್ತೆಯ ಮನೆಯಿಂದ ಬೇರೆಯ ಒಳ ಉಡುಪನ್ನು ತಂದು ಸಾಕ್ಷಿಯಾಗಿ ಪೊಲೀಸರು ಸೃಷ್ಟಿ ಮಾಡಿದ್ರು ಅಂತ ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ಸಂತ್ರಸ್ತೆಯ ಮನೆಯಿಂದ ಬೇರೆಯ ಒಳ ಉಡುಪನ್ನು ತಂದು ಸಾಕ್ಷಿಯಾಗಿ ಸೃಷ್ಟಿ ಮಾಡಿದ್ರು. ಅದರ ಜೊತೆಗೆ ಈ ಪ್ರಕರಣ ನಡೀತಾ ಇದ್ದ ಸಂದರ್ಭದಲ್ಲಿ 3 ಜನ ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾರೆ. ಅದು ಕೂಡ ಬಹಳ ನಿಗೂಢವಾಗಿ. ಒಬ್ಬ ಹೆಸರು ರವಿ ಪೂಜಾರಿ, ಮತ್ತೊಬ್ಬರು ಗೋಪಾಲ್ ಕೃಷ್ಣಗೌಡ, ಮತ್ತೊಬ್ಬನ ಹೆಸರು ಹರೀಶ್ ಮಡಿವಾಳ. ಈ ಸಾಕ್ಷಿಗಳು ಬಹಳ ನಿಗೂಢವಾಗಿ ಸಾವನ್ನಪ್ಪಿದ್ರು ಕೂಡ. ಯಾಕೆ ನಿಗೂಢವಾಗಿ ಸಾವನ್ನಪ್ಪಿದ್ರು, ಏನು ವಿಷಯ, ಯಾಕಾಗಿ, ಅದರ ಬಗ್ಗೆ ಎಲ್ಲಿಯೂ ಕೂಡ ತನಿಖೆ ನಡೆಸೇ ಇಲ್ಲ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ಭಾಳ ಇಂಪಾರ್ಟೆಂಟ್ ವಿಷಯ ಏನು ಗೊತ್ತಾ, ಕಳೆದ 14 ವರ್ಷದಿಂದ ತಾಯಿ ಕುಸುಮಾವತಿ ತನ್ನ ಮಗಳನ್ನು ಕಳೆದುಕೊಂಡು ರೋಧಿಸ್ತಾ ಇದ್ದಾರೆ. ಅವರ ಇಡೀ ಕುಟುಂಬ ಅಕ್ಷರಶಃ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ಆದರೆ CBI ತನ್ನ ಕೌಂಟರ್ ಅಫಿಡವಿಟನ್ನು ಸಲ್ಲಿಸುತ್ತೆ.
ಆ ಕೌಂಟರ್ ಅಫಿಡವಿಟ್ನಲ್ಲಿ ತಾಯಿ ಕುಸುಮಾವತಿ ಮೇಲೇ ಅನುಮಾನ ವ್ಯಕ್ತಪಡಿಸುತ್ತೆ. ಇದು ನನಗೆ ತಡ್ಕೊಳ್ಳೋಕ್ಕೂ ಕೂಡ ಆಗ್ತಾ ಇಲ್ಲ, ಅತ್ಯಂತ ಅಮಾನವೀಯ ಇದು ಅಂತ ಅವರ ತಾಯಿ ಕುಸುಮಾವತಿ ಇವಾಗೇನು ಸ್ಪೆಷಲ್ ಲೀವ್ ಪಿಟಿಷನ್ SLP ಸಲ್ಲಿಸಿದ್ದಾರೆ ಅವರು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಮೋಸ್ಟ್ ಇಂಪಾರ್ಟೆಂಟ್ಲಿ FSLನ ವಿಜ್ಞಾನಿಗಳು ನ್ಯಾಯಾಲಯದಲ್ಲಿ ಕೆಲವು ವಿಚಾರಗಳನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ಉಲ್ಲೇಖ ಮಾಡ್ತಾರೆ. ಅದರಲ್ಲಿ ಪ್ರಮುಖವಾಗಿರೋದೇನು ಅಂತಂದರೆ, ಘಟನೆ ನಡೆದಂಥ ಸ್ಥಳದಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿಯ ಕೂದಲು ಸಿಗುತ್ತೆ. ಆ ಕೂದಲಿದೆಯಲ್ಲ, ಆ ಕೂದಲಿನ DNA ಲಭ್ಯ ಇದೆ. ಓಕೆ, ಒಬ್ಬ ವ್ಯಕ್ತಿಯ ಕೂದಲು ಸಿಗುತ್ತೆ. ಕೂದಲನ್ನು ಇವ್ರು ಏನು ಮಾಡ್ತಾರೆ, DNA ಪರೀಕ್ಷೆಗೆ ಒಳಪಡಿಸ್ತಾರೆ. ಆ ಕೂದಲಿನ DNA ಪರೀಕ್ಷೆಯನ್ನು ಇವ್ರು ಏನು ಮಾಡ್ಬೋದಾಗಿತ್ತು, ಇವ್ರಿಗೆ ಯಾರ್ಯಾರ ಮೇಲೆ ಅನುಮಾನ ಇತ್ತು ಆ ಅನುಮಾನವಿದ್ದಂಥ ವ್ಯಕ್ತಿಗಳ ರಕ್ತದ ಮಾದರಿಯನ್ನು ಪಡೆದುಕೊಂಡು ಆ ಕೂದಲಿನ DNA-ಗೂ ಅನುಮಾನ ಯಾರ ಮೇಲಿತ್ತು ಆ ವ್ಯಕ್ತಿಗಳ DNA-ಗೂ ಹೋಲಿಕೆ ಮಾಡ್ಬೋದಾಗಿತ್ತು. ಆ ಕೆಲಸ ಇವ್ರು ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅನ್ನೋದನ್ನು ತಾಯಿ ಕುಸುಮಾವತಿ ಇಲ್ಲಿ ಬಹಳ ನೇರವಾಗಿ ಪ್ರಶ್ನಿಸ್ತಾರೆ. ಇಲ್ಲಿ ಭಾಳ ಮುಖ್ಯವಾಗಿ ನಾನು ಗಮನಿಸಬೇಕಾಗಿರೋದು ಮತ್ತು ನಾವೆಲ್ಲರೂ ಕೂಡ ಗಮನಿಸಬೇಕಾಗಿರೋದೇನು ಅಂತಂದರೆ, ಹಲವು ಬೇಡಿಕೆಗಳನ್ನು ತಾಯಿ ಕುಸುಮಾವತಿ ಸುಪ್ರೀಂ ಕೋರ್ಟ್ನ ಮುಂದೆ ಇಟ್ಟಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಗಳ ಮೇಲ್ವಿಚಾರಣೆಯಲ್ಲಿ ಅನೇಕ ದಕ್ಷ ಅಧಿಕಾರಿಗಳನ್ನು ಒಳಗೊಂಡಂಥ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಒಂದು ರಚನೆಯಾಗಬೇಕು. ಆ SIT ರಚನೆ ಆಗಿ ನನ್ನ ಮಗಳ ಸಾವಿನ ಕುರಿತಾದಂಥ ತನಿಖೆ ಶುರು ಮಾಡಬೇಕು. ಯಾಕೆ ಬೆಳ್ತಂಗಡಿ ಪೊಲೀಸರು ಫೇಲ್ಯೂರ್, CID ಫೇಲ್ಯೂರ್, CBI ಫೇಲ್ಯೂರ್. ಕಳೆದ ಸಲ ಮಾತನಾಡ್ತಾ ಇದ್ದ ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಬಹಳ ಸ್ಪಷ್ಟವಾಗಿ ಹೇಳಿತ್ತು, ಅಲ್ರಪ್ಪ ನೀವೆಲ್ಲರೂ ಫೇಲ್ಯೂರ್ ಆಗಿದ್ದೀರಿ, ಪೊಲೀಸರೇ ಇನ್ವಾಲ್ವ್ಮೆಂಟು ಅಂತ ಹೇಳ್ತಾ ಇದ್ದಾರೆ, ಡಾಕ್ಟ್ರುಗಳು ಒತ್ತಡ ಅಂತ ಏನೋ ಹೇಳ್ತಾ ಇದ್ದಾರೆ. ಹೀಗಿರೋ ಸಂದರ್ಭದಲ್ಲಿ ನಾವು ಯಾರನ್ನ ನಂಬಿಟ್ಟು ಯಾರಕ್ಕೆ ತನಿಖೆ ಕೊಡೋಣ ಅಂತ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ನೇರವಾಗಿ ರಾಜ್ಯ ಸರ್ಕಾರವನ್ನು ಕೂಡ ಪ್ರಶ್ನೆ ಮಾಡಿತ್ತು ಮತ್ತು CBIನ ಕೂಡ ಪ್ರಶ್ನೆ ಮಾಡಿತ್ತು. ಹಾಗಾಗಿ ತಾಯಿ ಕುಸುಮಾವತಿಯವರು ಹೇಳ್ತಾರೆ, ಒಬ್ಬ ನಿವೃತ್ತ ನ್ಯಾಯಮೂರ್ತಿಗಳು, ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಮತ್ತು ಅವರನ್ನು ಒಳಗೊಂಡಂಥ ಒಂದು ದಕ್ಷವಾದಂಥ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್, ಅವರನ್ನು ನೀವು ಒಳಪಡಿಸಿ ತನಿಖೆ ಮಾಡಿ, ಮರು ತನಿಖೆ ಮಾಡಿ ಅಂತ ಕೇಳ್ಕೊಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಅವರು ಇನ್ನೂ ಅನೇಕ ವಿಚಾರಗಳನ್ನು ಕೇಳ್ಕೊಳ್ತಾರೆ. ಇಲ್ಲಿ ಅನೇಕ ಪ್ರತ್ಯಕ್ಷದರ್ಶಿಗಳನ್ನು ಕೈ ಬಿಡಲಾಗಿದೆ. ಒಂದು ಸರಿಯಾಗಿ ವಿಚಾರಣೆ ಮಾಡಿಲ್ಲ ಅಥವಾ ಮಾತಾಡಿಸೇ ಇಲ್ಲ. ಮೋಸ್ಟ್ ಇಂಪಾರ್ಟೆಂಟ್ಲಿ ಯಶೋಧ ಗೌಡ ಮತ್ತು ಅಶ್ರತ್ ಖಾಲಿದ್, CBI ಅಂದ್ಕೊಂಡಂತೆ ಗಂಡು ಹುಡುಗ ಅಲ್ಲ ಅಶ್ರತ್ ಖಾಲಿದ್ದು, ಹೆಣ್ಣು ಮಗು ಆಯಿತಾ, ಆ ಹೆಣ್ಣು ಮಗುವನ್ನು ಮಾತಾಡಿಸುವಂಥ ಪ್ರಯತ್ನ ಮಾಡಿಲ್ಲ. ಮತ್ತು ಕುಮಾರಿ ವರ್ಷ ಹೇಳಿಕೆಯ ಪ್ರಕಾರ, ಮಾಹಿತಿಯ ಪ್ರಕಾರ ಕುಮಾರಿ ವರ್ಷ ಸೌಜನ್ಯ ಜೊತೆಗೆ 4 ಗಂಟೆ 15 ನಿಮಿಷಕ್ಕೆ ಆ ಹೆಣ್ಮಗಳು ಬಸ್ಸಿಂದ ಧೋ ಅಂತ ಮಳೆ ಸುರಿತಾ ಇದ್ದಂಥ ಸಂದರ್ಭದಲ್ಲಿ ಅವತ್ತು ಆ ಹೆಣ್ಮಗಳು ಇಳಿದುಕೊಳ್ತಾಳೆ. ಆಕೆಯನ್ನು ವಿಚಾರಣೆಗೆ ಒಳಪಡಿಸಿಲ್ಲ. ದಯವಿಟ್ಟು ಅವರನ್ನು ವಿಚಾರಣೆಗೆ ಒಳಪಡಿಸಿ. ಈ ಎಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ. ಅದರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಸಾಕ್ಷಿಗಳಿಗೆ ಇದುವರೆಗೂ ಕೊಟ್ಟಿರುವ ಭದ್ರತೆ ಏನಿದೆ, ಕಳೆದ ಸಲ ಸರ್ವೋಚ್ಚ ನ್ಯಾಯಾಲಯ ಏನು ಹೇಳಿತ್ತು, ಸಾಕ್ಷಿಗಳಿಗೆ ನಾವು ಭದ್ರತೆಯನ್ನು ಒದಗಿಸ್ಕೊಡ್ತೀವಿ ಅಂತ. ಭಾಳ ಮುಖ್ಯವಾಗಿ ಹೇಳಬೇಕು ಅಂತಂದರೆ, ಭಾರತದ ನ್ಯಾಯಾಂಗದ ಇತಿಹಾಸದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಅನೇಕ ಸಾಕ್ಷಿಗಳಿಗೆ ಭದ್ರತೆಯನ್ನು ಒದಗಿಸಿಕೊಡುವುದಕ್ಕೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಆದೇಶವನ್ನು ಕೊಟ್ಟಿತ್ತು. ಅದನ್ನು ಮುಂದುವರಿಸಬೇಕು. ಮತ್ತು ಈ ಸಾಕ್ಷಿಗಳ ನಿಗೂಢವಾದಂಥ ಸಾವುಗಳು ಹೇಗಾಯಿತು, 3 ಜನದ್ದು, ಅದರ ಬಗ್ಗೆ ತನಿಖೆ ಆಗಬೇಕು. ಮತ್ತು ಹೆಣ್ಣುಮಗಳ ಮೇಲೆ, ಆಕೆಯ ಕತ್ತಿನ ಮೇಲೆ, ಆಕೆಯ ವ್ರಿಸ್ಟ್ ಮೇಲೆ ಆಗಿರುವ ಗಾಯಗಳ ಬಗ್ಗೆ ಡೀಪ್ ಆದಂಥ ಅತ್ಯಂತ ಪ್ರಾಮಾಣಿಕವಾದಂಥ ತನಿಖೆ ಆಗಬೇಕು ಅನ್ನೋದನ್ನು ಈ ಒಂದು ಸ್ಪಷ್ಟವಾದಂಥ ಪಿಟಿಷನ್ನಲ್ಲಿ ಮತ್ತು ಬಹಳ ನೀಟಾದಂಥ ಉಲ್ಲೇಖದಲ್ಲಿ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ನೆಕ್ಸ್ಟ್, ಇವಾಗ ಈ ಘಟನೆ ನಡೆದು 14 ವರ್ಷಗಳಾಗೋಗಿದೆ. ನಮ್ಮ ಕರ್ನಾಟಕ ಸರ್ಕಾರ ಏನು ಹೇಳುತ್ತೆ ಅಂತಂದರೆ, ಈ ಹಿಂದೆ ಯಾರಪ್ಪ ವಿಚಾರಣೆಗೆ ಒಳಪಡಿಸಿಲ್ಲ
ಅಂತ ತಾವೆಲ್ಲ ಹೇಳ್ತಾ ಇದ್ರಿ. ಈಗ ಅವರೆಲ್ಲ ದೊಡ್ಡವರಾಗಿದ್ದಾರೆ. ಆಗ PUC, ಸೆಕೆಂಡ್ PUC, ಫಸ್ಟ್ PUC ಅಲ್ಲೆಲ್ಲ ಅವರು ಓದ್ಕೊಂಡಿದ್ರು. 14 ವರ್ಷ ಆಗೋಯಿತು. ಹಲವು ಜನಕ್ಕೆ ಮದುವೆ ಆಗಿದೆ, ಬೇರೆ ಬೇರೆ ಕಡೆಗಳಿಗೆ ಅವರೆಲ್ಲರೂ ಕೂಡ ಹೋಗಿದ್ದಾರೆ. ಈಗ ಅನೇಕ ಸಾಕ್ಷಿಗಳು ಶ್ರೀಮತಿ ಯಶೋಧ ಮತ್ತು ಅಶ್ರತ್ ಖಾಲಿದ್ ಅವರನ್ನು ಪತ್ತೆ ಹಚ್ಚಿದ್ದೀವಿ, ನಾವು ಪತ್ತೆ ಹಚ್ಚಿಬಿಟ್ಟು ರಕ್ಷಣೆ ಕೊಟ್ಟಿದ್ದೀವಿ ಅಂತ ರಾಜ್ಯ ಸರ್ಕಾರ ಸ್ಟೇಟ್ಮೆಂಟನ್ನು ಕೊಟ್ಟಿದೆ. ಓಕೆ, ಆಯಿತಾ. ಮೋಸ್ಟ್ ಇಂಪಾರ್ಟೆಂಟ್ಲಿ ಇಲ್ಲಿ ವಿಚಾರಣಾ ನ್ಯಾಯಾಲಯ ಬರುತ್ತೆ. ಈ ವಿಚಾರಣಾ ನ್ಯಾಯಾಲಯ ಆರೋಪಿ ಸಂತೋಷ್ ರಾವ್ ಬಟ್ಟೆಗಳನ್ನು ವಶಪಡಿಸ್ಕೊಂಡಿದ್ದನ್ನು ಬಿಟ್ಟರೆ ಅಪರಾಧಕ್ಕೂ ಮತ್ತು ಸಂತೋಷ್ ರಾವ್ಗೂ ಏನು ಸಂಬಂಧ ಅಂತ ಎಲ್ಲಿಯಾದರೂ ತಾವು ಉಲ್ಲೇಖ ಮಾಡಿದಿರೇನ್ರಿ ಅಂತ ಪ್ರಶ್ನೆ ಮಾಡಿದೆ. ಅದಕ್ಕೆ ಯಾರ ಹತ್ರನೂ ಇದುವರೆಗೂ ಉತ್ತರ ಇಲ್ಲ. ಸೊ ಈ ಇಡೀ ತನಿಖೆನೇ ದೋಷಪೂರಿತವಾಗಿದೆ. ಹಾಗಾಗಿ ಈ ತಪ್ಪು ಮಾಡಿದಂಥ ಅಧಿಕಾರಿಗಳ ವಿರುದ್ಧ ಕ್ರಮ ಯಾಕೆ ತಗೊಂಡಿಲ್ಲ ಅಂತ ನ್ಯಾಯಾಲಯ ಪ್ರಶ್ನೆಯನ್ನು ಕೂಡ ಕೇಳಿತ್ತು. ಆ ಪ್ರಶ್ನೆಯ ಬಗ್ಗೆ ಈಗಲೂ ಕೂಡ ನಾವು ಅತ್ಯಂತ ಗಹನವಾಗಿ ಚಿಂತನೆ ನಡೆಸಬೇಕಾಗಿದೆ. ಮತ್ತು ಹೈಕೋರ್ಟ್, ಕರ್ನಾಟಕದ ಹೈಕೋರ್ಟ್ ಒಂದು ಮಾತನ್ನು ಹೇಳಿತ್ತು. ಏನು? ಆಯ್ತಪ್ಪ, ಸಂತೋಷ್ ರಾವು ಅಪರಾಧಿ ಅಲ್ಲ ಅಂತ ಹೇಳ್ತೀರಿ, ಹಾಗಾದರೆ ಬೇರೆ ಯಾರು ಈ ಕೃತ್ಯ ಎಸಗಿದ್ದಾರೆ? ಆ ಮಗು ರೇಪ್ ಆಗಿ, ಮರ್ಡರ್ ಆಗಿ, ಅತ್ಯಂತ ಹೇಯವಾಗಿ ತನ್ನ ಪ್ರಾಣ ಕಳ್ಕೊಳ್ತಲ್ಲ ಒಂದು ಕೂಸು. ಹಾಗಾಗಿ ಇದು ಮರು ತನಿಖೆ ಮಾಡಬೇಕಾದಂಥ ವಿಷಯ ಅಲ್ವಾ? ಇಷ್ಟೊಂದು ವರ್ಷ ಆದರೂ ಕೂಡ, 14 ವರ್ಷ ಆದರೂ ಕೂಡ ನ್ಯಾಯ ಸಿಕ್ಕಿಲ್ಲ. ಇಡೀ ಕುಟುಂಬ 14 ವರ್ಷಗಳಲ್ಲಿ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ, ಲಿಟ್ರಲಿ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ಹಾಗಾದರೆ ಯಾರು? ಮರು ತನಿಖೆ ಮಾಡಬೇಕಲ್ವಾ? ಕರ್ನಾಟಕ ಹೈಕೋರ್ಟ್ ಇದನ್ನು ಹೇಳಿತ್ತು. ಇದನ್ನು ಭಾಳ ಸ್ಪಷ್ಟವಾಗಿ ಹೈಕೋರ್ಟ್ ಕೂಡ ಉಲ್ಲೇಖ ಮಾಡಿದ್ದನ್ನು ಇಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳಲಾಗಿದೆ. ಆಯಿತು, ಇದು ಒಂದು ಪಾರ್ಟ್ ಆಯಿತು. ಸೊ ಇದಾದ ನಂತರದಲ್ಲಿ ನಿಮಗೆ ವಿಟ್ನೆಸಸ್ ಬರ್ತಾರೆ ಕೆಲವರು, ಆಯಿತಾ? ಡಾಕ್ಟರ್ ಆ್ಯಡಮ್, ಡಾಕ್ಟರ್ ರಶ್ಮಿ, ವಿನೋದ್ ಲಕ್ಕಪ್ಪನ್, ಹೀಗೆಲ್ಲ ಭಾಳ ಜನ ವಿಟ್ನೆಸಸ್ ಬರ್ತಾರೆ. ನಾನು ಅವ್ರು ಏನೇನು ಹೇಳಿದ್ದಾರೆ ಅನ್ನೋದನ್ನು ಎಕ್ಸಾಕ್ಟ್ಲಿ ನಿಮ್ಮ ಮುಂದೆ ಹೇಳೋದಕ್ಕೆ ಬಯಸ್ತೇನೆ. PW12 ಮಿಸ್ಟರ್ ಆ್ಯಡಮ್, ಡಾಕ್ಟರ್ ಆ್ಯಡಮ್. ಯಾರು ಈ ಆ್ಯಡಮ್ ಅನ್ನೋ ಮನುಷ್ಯ? ಮರಣೋತ್ತರ ಪರೀಕ್ಷೆಯನ್ನು ನಡೆಸಿದಂಥ ಮನುಷ್ಯ. ಇಷ್ಟು ಸದೃಢವಾದ ದೇಹದಾರ್ಢ್ಯವನ್ನು ಹೊಂದಿದ್ದಂಥ, ಅಂದರೆ ಭಾಳ ಹೆಲ್ದಿಯಾಗಿದ್ದಂಥ ಕೂಸು ಸೌಜನ್ಯ. ಆ ಕೂಸಿನ ಮೇಲೆ ಒಬ್ಬನೇ ಒಬ್ಬ ವ್ಯಕ್ತಿ ಬಲವಂತವಾಗಿ ಅತ್ಯಾಚಾರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಕೃತ್ಯದಲ್ಲಿ ಒಬ್ಬರಿಗಿಂತ ಹೆಚ್ಚು ಜನ ಪಾಲುದಾರರಿದ್ದಾರೆ. ಆಮೇಲೆ ಇನ್ನೊಂದು ಮಾತು, 6 ಗಂಟೆಗೆ, ಸಂಜೆ 6 ಗಂಟೆಗೆ ಹೊಟ್ಟೆಯಲ್ಲಿ ಅಜೀರ್ಣವಾದ ಆಹಾರ ಇತ್ತು. ಆದರೆ 4:15ಕ್ಕೆ ಆಕೆಯನ್ನು ಅಪಹರಣ ಮಾಡಲಾಗಿದೆ. 6 ಗಂಟೆಗೆ ಆಕೆ ಊಟ ಮಾಡಿದ್ದಾಳೆ ಅಂತ ಹೇಳ್ತಾರೆ ಇಲ್ಲಿ. ಬಟ್ ಶಿ ವಾಸ್ ಕಿಡ್ನ್ಯಾಪ್ಡ್ ಎಟ್ 4:15. ಇದೇನಿದು? ಸಚ್ ಎ ಕಾಂಟ್ರಡಿಕ್ಷನ್. ಇದನ್ನು ಮಿಸ್ಟರ್ ಆ್ಯಡಮ್, ಈ ಮರಣೋತ್ತರ ಪರೀಕ್ಷೆ ನಡೆಸಿದಂಥ ವ್ಯಕ್ತಿ ಹೇಳುವ ಮಾತು. ದೇರ್ ಇಸ್ ಅ ಕಾಂಟ್ರಡಿಕ್ಷನ್. 6 ಗಂಟೆಗೆ ಊಟ ಮಾಡಿದ್ದಾಳೆ ಸೌಜನ್ಯ, ಬಟ್ ಶಿ ವಾಸ್ ಕಿಡ್ನ್ಯಾಪ್ಡ್ ಎಟ್ 4:15. ಸೊ 1.25 ಗಂಟೆಗಳ ಕಾಲ 6 ಗಂಟೆಗೆ ಊಟ ಮಾಡ್ಕೊಂಡಿತ್ತ ಮಗು. ಇಲ್ಲಿ ಭಾಳ ಸ್ಪಷ್ಟವಾಗಿ ಅಜೀರ್ಣವಾದ ಆಹಾರದ ಬಗ್ಗೆ ಉಲ್ಲೇಖ ಮಾಡ್ತಾ ಡಾಕ್ಟರ್ ಆ್ಯಡಮ್ ಹೇಳ್ತಾರೆ. ಬಟ್ ದಿಸ್ ಇಸ್ ಅ ಕಾಂಟ್ರಡಿಕ್ಷನ್. PW34 ಡಾಕ್ಟರ್ ರಶ್ಮಿ, ಈ ಪೋಸ್ಟ್ ಮಾರ್ಟಮಲ್ಲಿ ಸಹಾಯ ಮಾಡಿದಂಥ ಹೆಣ್ಮಗಳು. ನಾವು ಪ್ರೆಷರಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ್ವಿ, ಹೌದು ಅಂತ ನ್ಯಾಯಾಲಯದಲ್ಲಿ ಒಪ್ಕೊಂಡಿದ್ದಾರೆ. ಏನು ಪ್ರೆಷರು? ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. PW18 ವಿನೋದ್ ಜೆ ಲಕ್ಕಪ್ಪನ್. ಯಾರು ಈ ಮನುಷ್ಯ? FSLನ ಸೈಂಟಿಸ್ಟು. ವೆಜೈನಲ್ ಸ್ವ್ಯಾಬನ್ನು ಸರಿಯಾಗಿ ಸಂಗ್ರಹ ಮಾಡದ ಕಾರಣ DNA ಪರೀಕ್ಷೆಯ ಫಲಿತಾಂಶ ಬಂದಿಲ್ಲ. ಆದರೆ ಈಗಲೂ ಅನುಮಾನಾಸ್ಪದ ವ್ಯಕ್ತಿಗಳ ರಕ್ತದ ಮಾದರಿಯನ್ನು ಸಂಗ್ರಹಿಸಿ ಲಭ್ಯವಿರುವ ಅಪರಿಚಿತ ವ್ಯಕ್ತಿಯ ಕೂದಲಿನ DNA ಜೊತೆಗೆ ಹೋಲಿಕೆ ಮಾಡಿಲ್ಲ. ಯಾಕೆ ಮಾಡಬಹುದು ಅನ್ನೋದನ್ನು ವಿನೋದ್ ಜೆ ಲಕ್ಕಪ್ಪನ್ FSL ವಿಜ್ಞಾನಿ ಹೇಳ್ತಾರೆ. ಜಗದೀಶ್ ರಾವ್ PW19 ಕುತ್ತಿಗೆಯ ಭಾಗದ ಮೇಲೆ, ಆ ಕೂಸಿನ ಕುತ್ತಿಗೆಯ ಭಾಗದ ಮೇಲೆ ಗಾಯ ಆಗಿರುತ್ತೆ. ಅದರ ಬಗ್ಗೆ ಅವರು ಉಲ್ಲೇಖ ಮಾಡ್ತಾರೆ.
ಪರೀಕ್ಷೆಗೆ ಕಳುಹಿಸಲಾದ ಕುತ್ತಿಗೆಯ ಭಾಗದಲ್ಲಿ ಒತ್ತಡದ ಗುರುತುಗಳು ಅಥವಾ ಮುರಿತಗಳು ಕಂಡು ಬಂದಿಲ್ಲ, ಕುತ್ತಿಗೆ ಹಿಸುಕಲು ಬಳಸಲಾಗಿತ್ತು ಅಂತ ಹೇಳಲಾದ ಶಾಲಿನ ಟ್ಯಾಗ್ ಇದೆಯಲ್ಲ, ಒಂದು ಟ್ಯಾಗ್, ಐ ಡಿ ಕಾರ್ಡ್ನ ಟ್ಯಾಗ್ ಇದೆಯಲ್ಲ, ಆ ಐ ಡಿ ಕಾರ್ಡ್ನ ಟ್ಯಾಗನ್ನು ನಾನು ಕಳಿಸ್ಕೊಟ್ಟೇ ಇಲ್ಲ, ನನಗೆ ಬರಲೇ ಇಲ್ಲ, ಅದು ನಾನು ನೋಡಲೇ ಇಲ್ಲ ಅದನ್ನು. ಐ ನೆವರ್ ಗಾಟ್ ಟು ಸಿ ಇಟ್. ಇದನ್ನು ಹೇಳ್ತಾರೆ ಡಾಕ್ಟರ್ ಜಗದೀಶ್ ರಾವ್, ಕುತ್ತಿಗೆ ಭಾಗವನ್ನು ಪರೀಕ್ಷೆ ಮಾಡಿದಂಥ ಒಬ್ಬ ತಜ್ಞ. PW14 ಫೊರೆನ್ಸಿಕ್ ಮೆಡಿಸಿನ್ ಪ್ರೊಫೆಸರ್ ಅವ್ರು ಹೇಳ್ತಾರೆ, ಒಂದೇ ಒಂದು ಮಿಲಿಮೀಟರ್, ಒಂದೇ ಒಂದು ಸಣ್ಣ ಡಾಟ್, ಒಂದು ಸಣ್ಣ ಹನಿ ಅಷ್ಟು ವೀರ್ಯವಿದ್ದರೂ ಕೂಡ DNA ಪರೀಕ್ಷೆ ಮಾಡಬಹುದು. ಆದರೆ ಘಟನಾ ಸ್ಥಳದಲ್ಲಾಗಲಿ ಆರೋಪಿಯ ಮೇಲಾಗಲಿ ನಮಗೆ ಪತ್ತೆಯಾಗಲಿಲ್ಲ. ಆಕೆಯ ಯೋನಿಯ ಭಾಗಕ್ಕೆ ಮಣ್ಣು ತುಂಬಿಬಿಟ್ಟಿದ್ರು. ಇದು ಬಹಳ ಆಘಾತಕಾರಿ ಮತ್ತು ನಿಜಕ್ಕೂ ಮನಸ್ಸಿಗೆ ಬಹಳ ನೋವುಂಟು ಮಾಡುವಂಥ ವಿಷಯ. ಪೊಲೀಸರು ಮತ್ತು ಇನ್ನಿತರ ಸೋಕಾಲ್ಡ್ ತನಿಖಾಧಿಕಾರಿಗಳು ಅಂತ ಕರೆಸ್ಕೊಳ್ಳೋರಿದ್ದಾರೆ, ಅವ್ರ ಬಗ್ಗೆ ಮಾತಾಡೋಣ. PW25 ಮಿಸ್ಟರ್ ಯೋಗೇಶ್ ಕುಮಾರ್, ದ ಫಸ್ಟ್ ಇನ್ವೆಸ್ಟಿಗೇಷನ್ ಆಫೀಸರ್. ಮೃತಳ ಅತ್ತೆ ಯಶೋಧ ಮತ್ತು ಸಹಪಾಠಿ ಅರ್ಷದ್ ಖಾಲಿದ್ ಅವರನ್ನ ನಾವು ವಿಚಾರಣೆನೇ ಮಾಡಿಲ್ಲ. ಆಸ್ಪತ್ರೆಯ ಗೇಟಿನ CCTV ಕ್ಯಾಮ್ರಾನ ವಶಪಡಿಸ್ಕೊಂಡಿಲ್ಲ ನಾವು. ಇದು ನಾ ಮನುಷ್ಯ ಯೋಗೇಶ್ ಕುಮಾರೇ ಹೇಳಿರೋದು. ಮೃತದೇಹದ ಮೇಲಿದ್ದ ಒಳ ಉಡುಪು ಪತ್ತೆಯಾದಾಗ ಹಿರಿಯ ಅಧಿಕಾರಿಗಳ ಸೂಚನೆಯ ಮೇರೆಗೆ ಸಂತ್ರಸ್ತೆಯ ಮನೆಯಿಂದಲೇ ಬೇರೆ ಒಳ ಉಡುಪನ್ನು ತಂದುಬಿಟ್ಟು ಸಾಕ್ಷ್ಯವಾಗಿ ನಾವು ಇರಿಸ್ಬಿಟ್ವಿ. ನಾನು ಹೇಳ್ತಾ ಇರೋದಲ್ಲ ಸರ್, ಈ ಡಾಕ್ಯುಮೆಂಟ್ಗಳಲ್ಲಿ ಇರೋದು ಮತ್ತು ಈ ಸೋ ಕಾಲ್ಡ್ ಪ್ರಾಸಿಕ್ಯೂಷನ್ ವಿಟ್ನೆಸಸ್ಗಳಿದಾರಲ್ಲ, PWs ಇದಾರಲ್ಲ, ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್. ಓಕೆ, ಇನ್ನೊಬ್ಬ PW35 PVSN ರಾಜು, CBI ಚಾರ್ಜ್ ಶೀಟ್ನ ಅಧಿಕಾರಿ. ಕುಮಾರಿ ವರ್ಷ ಅನ್ನೋ ಹೆಣ್ಣುಮಗಳು, ಅಂದರೆ ಸೌಜನ್ಯ ಜೊತೆಗೆ ಬಸ್ನಿಂದ ಇಳಿದ್ಲು ಅಂತ ಹೇಳಲಾಗುವಂಥ ಹೆಣ್ಣುಮಗಳು, CIDಗೆ ಕೊಟ್ಟಿದ್ದ ಹೇಳಿಕೆಯನ್ನು ನಾನು ನೋಡಿದ್ದೆ. ಅದರಲ್ಲಿ ಅಂದರೆ ವರ್ಷ ಹೇಳಿರೋದು ತುಳುನಲ್ಲಿ ಸುಮಾರು ಜನ ಏನೋ ಮಾತಾಡ್ತಾ ಇದ್ರಂತೆ, ಅದರ ಬಗ್ಗೆ ಕೂಡ ಉಲ್ಲೇಖ ಇತ್ತು. ಮನೆಯಿಂದ ಒಳ ಉಡುಪು ತರಿಸಿದ್ದನ್ನು ಕೂಡ ಹೌದು ಖಚಿತಪಡಿಸ್ತೀನಿ ನಾನು, CBIನ ಅಧಿಕಾರಿ ಹೇಳಿರೋದು. ಓಕೆ, ಪ್ರಾಸಿಕ್ಯೂಷನ್ ವಿಟ್ನೆಸ್ 30 ಮಿಸ್ಟರ್ ರುದ್ರಮುನಿ, CIDಯ DYSP ಆಗಿದ್ದಂಥ ಮನುಷ್ಯ. ಜೈಲಲ್ಲಿ ನಾನು ಆರೋಪಿಯನ್ನು ವಿಚಾರಣೆ ಮಾಡಿದೆ, ಆತ ಅಳ್ತಾ ಇದ್ದ, ನಾನು ಕೊಲೆ ಮಾಡಿಲ್ಲ ಅಂತ ಹೇಳ್ತಾ ಇದ್ದ, ನನಗೂ ಇದಕ್ಕೂ ಸಂಬಂಧ ಇಲ್ಲ, ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದ. ಇದು ರುದ್ರಮುನಿ ಸ್ಟೇಟ್ಮೆಂಟ್ ಕೊಟ್ಟಿರೋದು. ಪ್ರಾಸಿಕ್ಯೂಷನ್ ವಿಟ್ನೆಸ್ ನಂಬರ್ 28 ಕುಶಾಲಪ್ಪ ಗೌಡ, ಯಾರು ಮಹಜರು ಬರೀತಾರಲ್ಲ ಆ ಮಹಜರು ಬರೆದಂಥ ವ್ಯಕ್ತಿ. ಆರೋಪಿಯ ಬಟ್ಟೆಗಳನ್ನು ವಶಪಡಿಸಿಕೊಂಡು ಎನ್ನಲಾದ ಮಹಜರಿನ ಅಡಿಯಲ್ಲಿ ವಾಸ್ತವವಾಗಿ ಯಾವುದೇ ವಸ್ತುಗಳನ್ನು ನಾವು ವಶಪಡಿಸ್ಕೊಂಡಿಲ್ಲ. ಅಂದರೆ ಯಾರೋ ಸೋಕಾಳ್ ಆರೋಪಿ ಅಂತ ಯಾರನ್ನೋ ಬಿಂಬಿಸಿದ್ರಲ್ಲ, ಯಾವುದನ್ನೂ ವಶಪಡಿಸ್ಕೊಂಡಿಲ್ಲ. ಇದಿಲ್ಲೇ ಇರೋದು ಈ 41 ಪುಟಗಳ ರಿಜಾಯಿಂಡರ್ ಅಪ್ಲಿಕೇಶನ್ನಲ್ಲಿ ಇರುವ ಡಾಕ್ಯುಮೆಂಟ್ಗಳನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಇದ್ಯಾವುದು ಕಪೋಲ ಕಲ್ಪಿತ ಅಲ್ಲ, ಇದು ಯಾವುದು ಸತ್ಯಕ್ಕೆ ದೂರವಾದಂಥ ವಿಷಯಗಳು ಅಲ್ಲವೇ ಅಲ್ಲ. ಪ್ರಾಸಿಕ್ಯೂಷನ್ ವಿಟ್ನೆಸ್ ಜನಾರ್ದನ್, ವಾಚ್ಮನ್. ಅಪಹರಣ ನಡೆದಿದೆ ಎನ್ನಲಾದ ಸ್ಥಳದ ಪಕ್ಕದಲ್ಲಿ ನಾನು ಕಾವಲು ಕಾಯ್ತಾ ಇದ್ದೆ. ಆಕೆ ನಡೆದುಕೊಂಡು ಹೋಗ್ತಾ ಇದ್ದದನ್ನು, ಅಂದರೆ ಸೌಜನ್ಯ ಅನ್ನುವ ಕೂಸು ನಡೆದುಕೊಂಡು ಹೋಗ್ತಾ ಇದ್ದದನ್ನು ನಾನು ನೋಡಿದೆ, ಆದರೆ ಯಾರೂ ಕಿರ್ಚಿತ್ ಶಬ್ದ ನಾನು ಕೇಳಿಸಿಲ್ಲ. ಪ್ರಾಸಿಕ್ಯೂಷನ್ ವಿಟ್ನೆಸ್ ನಂಬರ್ 6, ಆರೋಪಿ ಸಂತೋಷ್ ರಾವ್ ತನ್ನ ಬಳಿ ಕೆಲಸ ಮಾಡುವಾಗ ಒಳ್ಳೆ ಕೆಲಸಗಾರನಾಗಿದ್ದ. ಯಾರು ಈ ಪ್ರಾಸಿಕ್ಯೂಷನ್ ವಿಟ್ನೆಸ್ ನಂಬರ್ 6? ಹೋಟೆಲ್ ಮಾಲೀಕ. ಹೋಟೆಲಲ್ಲಿ ಆರೋಪಿ ಸಂತೋಷ್ ರಾವ್ ಕೆಲಸ ಮಾಡ್ತಾ ಇದ್ದ. ಆತನ ಹೆಸರು ರಾಘವೇಂದ್ರ ಅಂತ ಹೋಟೆಲ್ ಮಾಲೀಕನ ಹೆಸರು. ಆತನಿಗೆ ಯಾವುದೇ ಕೆಟ್ಟ ಅಭ್ಯಾಸ ಇರಲಿಲ್ಲ. ಗೊತ್ತಿಲ್ಲ, ಇದು CBIನ ಮೋಟಿವ್ ಏನಾಗಿತ್ತೋ ನಮ್ಗೆ ಗೊತ್ತಿಲ್ಲ, ಆತನನ್ನು ಯಾಕೆ ಅರೆಸ್ಟ್ ಮಾಡಿದ್ರು ನನಗೆ ಗೊತ್ತಿಲ್ಲ. ಇದು ರಾಘವೇಂದ್ರ ಅವರ ಸ್ಟೇಟ್ಮೆಂಟ್. ಪ್ರಾಸಿಕ್ಯೂಷನ್ ವಿಟ್ನೆಸ್ ನಂಬರ್ 1, ದಿಸ್ ಇಸ್ ಇಂಪಾರ್ಟೆಂಟ್. ಚಂದಪ್ಪ ಗೌಡ. ಯಾರು ಚಂದಪ್ಪ ಗೌಡ?
ಕೂಸು ಸೌಜನ್ಯ ಇದೆಯಲ್ಲ, ಕೂಸಿನ ತಂದೆ. ಘಟನೆಯ ದಿನ ಮಧ್ಯಾಹ್ನ 3 ಜನ ಅನುಮಾನಾಸ್ಪದವಾಗಿ ಮಾತನಾಡ್ತಾ ಇದ್ದ ಬಗ್ಗೆ ಪೊಲೀಸರಿಗೆ ನಾವು ದೂರು ಕೊಟ್ಟಿದ್ವಿ. ಪೊಲೀಸರು ಬುಡಕ್ಕೆ ಹಾಕೊಂಡು ಕೂತ್ಕೊಂಡ್ರು. ಇದನ್ನು ಭಾಳ 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 ಸ್ಪಷ್ಟವಾಗಿ ಅತ್ಯಂತ ನೀಟಾಗಿ ಉಲ್ಲೇಖ ಮಾಡಲಾಗಿದೆ. ಆಯಿತು, ಪೋಸ್ಟ್ಮಾರ್ಟಮ್ ಆಯಿತು. ಪೋಸ್ಟ್ಮಾರ್ಟಮ್ ಅಲ್ಲಾದಂಥ ಎಡವಟ್ಟುಗಳು ಏನು? ಡಾಕ್ಯುಮೆಂಟ್ ಪ್ರಕಾರ ಹೇಳ್ತಾ ಇದ್ದೀನಿ ನಾನು. ನೋಡಿ, ವಿಡಿಯೋಗ್ರಫಿಯನ್ನು ಮಾಡಲೇ ಇಲ್ಲ ಪೋಸ್ಟ್ಮಾರ್ಟಮ್ ಮಾಡುವಾಗ. ಇಡೀ ಮರಣೋತ್ತರ ಪರೀಕ್ಷೆಯ ವಿಡಿಯೋಗ್ರಫಿ ಮಾಡಿಕೊಳ್ಳೋದು ಮ್ಯಾಂಡೇಟರಿ. There was no videography done. Absolutely there was no videography at all. This is the number one basic allegation. ಆಮೇಲೆ ವೈಸರ ಅಂತ ಕರೀತಾರೆ. ವೈಸರ ಇದೆಯಲ್ಲ, ವೈಸರ ಈ ಮರಣೋತ್ತರ ಪರೀಕ್ಷೆ ಸಂದರ್ಭದಲ್ಲಿ ವೈಸರಾನ ಸಂಗ್ರಹ ಮಾಡಿ ಇಟ್ಕೊಳ್ಳೇ ಇಲ್ಲ. ಸೌಜನ್ಯ ಕೂಸಿನ ವೈಸರಾನ ಸಂಗ್ರಹ ಮಾಡಿ ಇಟ್ಕೊಳ್ಳೇ ಇಲ್ಲ. ಆಮೇಲೆ ಮಣಿಕಟ್ಟಿನ ಮೇಲೆ ಗಾಯಗಳಿದ್ವು. ಆಮೇಲೆ ಆ ಕೂಸಿನ ಬಲಗೈ ವೃಷ್ಟ್ ಇದೆಯಲ್ಲ, ಆ ವೃಷ್ಟ್ ಇದೆಯಲ್ಲ, ಆ ವೃಷ್ಟ್ನ ಮೇಲೆ ಒಂದು ಬಿಗದಾಗಿ ಒಂದು ದಾರ ಕಟ್ಟಿದ್ದಂಥ ಗುರುತಿತ್ತು. ಅಂದರೆ ಹೀಗೆ ಕಟ್ಟಿದ್ದಾರೆ, ಆ ಮಗುವನ್ನ ವೃಷ್ಟ್ನ ಕಟ್ಟಿಬಿಟ್ಟಿದ್ದಾರೆ, ಹೀಗೆ ಕಟ್ಟಿದ್ದಾರೆ ಅನ್ನುವ ಗುರುತಿತ್ತು. ಅದರ ಫೋಟೋಗ್ರಫಿ ಇತ್ತು. ಆದರೆ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಅದನ್ನು ಬರದೇ ಇಲ್ಲ. ಯಾಕೆ ಬರೆದಿಲ್ಲ? ಆಮೇಲೆ ಈ ಸ್ಟ್ರ್ಯಾಂಗ್ಯುಲೇಷನ್ ಮಾರ್ಕ್ ಅಂತ ಕರೀತಾರೆ. ಸ್ಟ್ರ್ಯಾಂಗ್ಯುಲೇಷನ್ ಅಂದರೆ ಏನು? ಸ್ಟ್ರ್ಯಾಂಗ್ಯುಲೇಷನ್ ಅಂದರೆ ಕುತ್ತಿಗೆ ಹೀಗೆ ಬಿಗಿಯೋದು, ಕುತ್ತಿಗೆ ಬಿಗಿಯೋದು ಸ್ಟ್ರ್ಯಾಂಗ್ಯುಲೇಷನ್ ಅಂದರೆ. ಆ ಸ್ಟ್ರ್ಯಾಂಗ್ಯುಲೇಷನ್ ಮಾರ್ಕ್ ಇದೆಯಲ್ಲ, ಅದನ್ನು ಹಿಸ್ಟೋಪ್ಯಾಥಾಲಜಿ ಅಂತ ಕರೀತಾರೆ ವೈದ್ಯಕೀಯ ಭಾಷೆಯಲ್ಲಿ. ಹಿಸ್ಟೋಪ್ಯಾಥಾಲಜಿ ಪರೀಕ್ಷೆಗೆ ಅದನ್ನು ಕಳಿಸ್ಕೊಟ್ಟೇ ಇಲ್ಲ. ಆಮೇಲೆ ಕೊಲೆಗೆ ಬಳಸಲಾದಂಥ ಸ್ಕೂಲಿನ ಟ್ಯಾಗ್ ಇದೆಯಲ್ಲ, ನೈಲಾನ್ ಟ್ಯಾಗ್ ಇರುತ್ತಲ್ಲ, ಐ ಡಿ ಕಾರ್ಡ್ದು ನೈಲಾನ್ ಟ್ಯಾಗ್ ಇದೆಯಲ್ಲ, ಅದನ್ನು ಕಾರಿಲೇಷನ್ನೇ ಮಾಡಲಿಲ್ಲ ಆ ಸ್ಟ್ರ್ಯಾಂಗ್ಯುಲೇಷನ್ ಮಾರ್ಕ್ ಜೊತೆಗೆ ಅಥವಾ ಸ್ಕಿನ್ ಜೊತೆಗೆ, ಗಾಯದ ಜೊತೆಗೆ ತಾಳೆ ಹಾಕೋದಕ್ಕೆ. ಅದನ್ನು ಇವರು ಯಾರೂ FSLಗೆ ಕಳಿಸ್ಕೊಟ್ಟೇ ಇಲ್ಲ ಇವರು ಇದನ್ನು. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ಲಿ, ಕುತ್ತಿಗೆ ಒಳಭಾಗದಲ್ಲಿ ಯಾವುದೇ ಗಾಯದ ಗುರುತಿರಲಿಲ್ಲ. ಆದರೆ ನೆಕ್ ಸ್ಟ್ರಕ್ಚರ್ ಕರೆಕ್ಟಾಗಿತ್ತು. ಆದರೂ ಕೂಡ ಕುತ್ತಿಗೆ ಹಿಸುಗಿಬಿಟ್ಟಿದ್ದಾರೆ ಅನ್ನೋ ಥರದಲ್ಲಿ ಇವರು ವರದಿಯನ್ನು ಕೊಡ್ತಾರೆ. ಈ ಪೋಸ್ಟ್ಮಾರ್ಟಮ್ ರಿಪೋರ್ಟೇ ಭಾಳ ಕನ್ಫ್ಯೂಸಿಂಗ್ ಆಗಿದೆ. ಈ ಪೋಸ್ಟ್ಮಾರ್ಟಮ್ ರಿಪೋರ್ಟೇ ಭಾಳ ಎಡವಟ್ಟಿದೆ. ಇದ್ರ ಬಗ್ಗೆ ಎಲ್ಲೂ ಕೂಡ ಉಲ್ಲೇಖ ಇಲ್ಲ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇದೆಯಲ್ಲ, ಈ ಮೊದಲೇ ಆ ಕೂಸಿನ, ಐ ಆಮ್ ಸಾರಿ ಟು ಸೇ ದಿಸ್, ಆ ಕೂಸಿನ ಪ್ರೈವೇಟ್ ಪಾರ್ಟ್ಗೆ ಮಣ್ಣು ತುಂಬಲಾಗಿತ್ತು ಕೃತ್ಯ ಎಸಗಿದ ನಂತರದಲ್ಲಿ. ಸಿಕ್ಕ ವೆಜೈನಲ್ ಸ್ವ್ಯಾಬನ್ನು ಕೂಡ ಸರಿಯಾಗಿ ಸಂರಕ್ಷಣೆ ಮಾಡದ ಕಾರಣ ಅದನ್ನು ತಲುಪಿಸಲೇ ಇಲ್ಲ, ನೀಟಾಗಿ ಅದನ್ನು ತಲುಪಿಸಲೇ ಇಲ್ಲ. ಆ ಕಾರಣಕ್ಕೋಸ್ಕರ ಅದರ DNA ಪ್ರೊಫೈಲಿಂಗ್ ಕೂಡ ಮಾಡೋಕ್ಕಾಗಲ್ಲ ನೀವು ಫಂಗಸ್ ಹಿಡಿದು ಬಿಟ್ರೆ. ಹಾಗಾಗಿ DNA ಪ್ರೊಫೈಲಿಂಗೂ ಮಾಡೋಕ್ಕಾಗಲಿಲ್ಲ. ಆ ಕಾರಣಕ್ಕೋಸ್ಕರ ಅದನ್ನು ನಾವು ಏನೂ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಅದು ನಾಶ ಆಗೋಗಿತ್ತು ಸಂಪೂರ್ಣವಾಗಿ. ಆಮೇಲೆ ಈ ಜೀರ್ಣವಾಗದಂಥ ಆಹಾರದ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಆ್ಯಡಮ್ ನಾನು ಹೇಳಿದ್ನಲ್ಲ ಆವಾಗಲೇ, 6 ಗಂಟೆಗೆ ಊಟ ಮಾಡಿರ್ಬೋದು ಅಂತಾರೆ ಪೋಸ್ಟ್ಮಾರ್ಟಮ್ ಮಾಡಿದವರು. ಆದರೆ ಆ ಹುಡುಗಿ ಕಿಡ್ನ್ಯಾಪ್ ಆಗಿದ್ದು 4 ಮತ್ತು ಸೂರ್ಯಾಸ್ತಕ್ಕಿಂತ ಮುಂಚೆ ಆಕೆ ಸತ್ತೋಗಿದ್ಲು ಅಂತ CBIನ ವಿಜ್ಞಾನ ಹೇಳುತ್ತೆ, CBIನ ರಿಪೋರ್ಟ್ ಹೇಳುತ್ತೆ. ಹಾಗಂದ್ರೆ ಯಾರು ಕೊಟ್ಟರು ಸ್ವಾಮಿ ಊಟ ಹೆಣ್ಮಗಳಿಗೆ? ಈ ನಡುವೆ ಇದನ್ನು ವೈದ್ಯಕೀಯ ವರದಿ ಎಲ್ಲೂ ಕೂಡ ಉಲ್ಲೇಖ ಮಾಡೇ ಇಲ್ಲ, ಇದನ್ನು ಭೇದಿಸೇ ಇಲ್ಲ. ಹಾಗಾಗಿ ಈ ಎಲ್ಲ ವಿಚಾರಗಳ ನಡುವೆ ಒಂದು ಸ್ಪಷ್ಟವಾದಂಥ ಉಲ್ಲೇಖ ನಾವು ನೀವು ಇಲ್ಲಿ ಏನು ಮಾಡಬೇಕು ಅಂತಂದರೆ, ಈ ಪುಟಗಟ್ಟಲೆ ಇರುವಂಥ ಪೇಜ್ ಬೈ ಪೇಜ್ ಇರುವ ಎಲ್ಲ ದಾಖಲೆಗಳನ್ನು
ನಾವು ಜನರ ಮುಂದೆ ಸೀನ್ ಬೈ ಸೀನ್ ಇಡಬೇಕಾಗತ್ತೆ. ಈಗ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಏನು ಹೇಳಿಕೆ ಕೊಟ್ಟಿದೆ ಅಂತಂದರೆ, ಈ ಪ್ರಕರಣ ಮತ್ತೆ ಮರುತನಿಖೆ ಆಗಬೇಕು. ಯಾರಿಂದ ಮರುತನಿಖೆ ಆಗಬೇಕು ಅದಿನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಆದರೆ ಅವ್ರ ತಾಯಿ ಏನು ಕೇಳ್ಕೊಂಡಿದ್ದಾರೆ? ತಾಯಿ ಕೇಳ್ಕೊಂಡಿರೋದು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು ಮತ್ತು ಅವರನ್ನು ಒಳಗೊಂಡ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಓಕೆ, ಫೈನಲ್ ಮಾತೇನು? 14 ವರ್ಷ ಆಯ್ತಲ್ಲ, ನಾವು ನೀವು ಎಲ್ಲ ಮಾತಾಡ್ತಾ ಇದ್ವಲ್ಲ, ನನಗೆ ಗೊತ್ತಿಲ್ಲ ಯಾರು ಆರೋಪಿತರೋ, ಯಾರಿದ್ದಾರೋ, ಅವನ ಹೆಸರೇನೋ, ಅವನು ಯಾವನೋ, ಐ ಡೋಂಟ್ ನೋ. ಅವನು ಯಾವನೇ ಆಗಿರ್ಬೋದು, ಅವನೆಂಥ ಕಳ್ಳ, ದುರುಳ, ದುಷ್ಟ, ಅವನು ಯಾವನೇ ಆಗಿರ್ಬೋದು. ಅವನು ಯಾರು ಅಂತ ನನಗೆ ಗೊತ್ತಿಲ್ಲ, ಅವನ ಹೆಸರು ಕೂಡ ನನಗೆ ಗೊತ್ತಿಲ್ಲ. ಬಟ್ ಫೈನಲ್ ವಿಷಯ ಏನು ಅಂತಂದರೆ, ನಾವು ನೀವು ಮಾತಾಡ್ತಾ ಇದ್ವಲ್ಲ, 14 ವರ್ಷ ಆಗೋಯಿತು, ಇನ್ನೆಲ್ಲಿ ನ್ಯಾಯ ಸಿಗುತ್ತೆ? ನಮಗೆ ಈ ರಿಜಾಯಿಂಡರ್ ಕಾಪಿ ಓದಿದ್ರೆ ಗೊತ್ತಾಗ್ಬಿಡುತ್ತೆ ನ್ಯಾಯ ಸಿಗುವ ಸಾಧ್ಯತೆ ಇನ್ನೂ ಇದೆ ಅಂತ. ಹಾಗಾಗಿ ಇದು ಮುಚ್ಚೋಗಿಲ್ಲ, ಮುಚ್ಚೋಗೋದಕ್ಕೆ ಬಿಡಬಾರ್ದು, ಅಷ್ಟೇ ಆಶಯ. ಈ ಇಡೀ ಘಟನಾವಳಿಯಲ್ಲಿ, ಈ ಇಡೀ ಪ್ರಕರಣದಲ್ಲಿ ಪೊಲಿಟಿಸೈಸ್ ಮಾಡೋ ವಿಷಯ ಯಾವುದೂ ಇಲ್ಲ. ಐ ಡೋಂಟ್ ವಾಂಟ್ ಟು ಪೊಲಿಟಿಸೈಸ್, ಐ ವುಡ್ ನೆವರ್ ಡೂ ದ್ಯಾಟ್. ಆದರೆ ದ ಕಂಪ್ಲೀಟ್ ಚೈನ್ ಇದೆಯಲ್ಲ, ದ ಕಂಪ್ಲೀಟ್ ಚೈನ್ ಆಫ್ ದಿಸ್ ಕೇಸ್ ಇದೆಯಲ್ಲ, ದ ಕಂಪ್ಲೀಟ್ ಚೈನ್ ಆಫ್ ದಿಸ್ ಕೇಸ್ ಶುಡ್ ಬಿ ರೀಓಪನ್ಡ್ ಆ್ಯಂಡ್ ಶುಡ್ ಬಿ ರೀಲಿಂಕ್ಡ್. ಇನ್ನೂ ಸಾಧ್ಯತೆ ಇದೆ, ಇನ್ನೂ ಸಾಧ್ಯತೆ ಇದೆ, ಇನ್ನೂ ಸಾಧ್ಯತೆ ಇದೆ, ಇನ್ನೂ ಸಾಧ್ಯತೆ ಇದೆ. ಥ್ಯಾಂಕ್ ಯು. ನಮಸ್ಕಾರ.